ನಮಸ್ಕಾರ ಎಲ್ರಿಗೂ ಕೂಡ. ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳಿ ನಾವು ನಂಜನಗೂಡು ರಾಯರ ಒಂದು ಮಠದೊಳಗಿದ್ದೀವಿ. ಯಾವ ಮಠ, ಯಾವ ಊರಿನ ಮಠ ಅಂತಂದ್ರೆ ಅಹೋಬಿಲ ಕ್ಷೇತ್ರದೊಳಗ ಅಹೋಬಲ ಕ್ಷೇತ್ರ. ಸೊ ಈ ಒಂದು ಅಹೋಬಲ ಕ್ಷೇತ್ರದೊಳಗ ನವನಾರಸಿಂಹನ ದರ್ಶನಕ್ಕೆ ಬಂದಿವಿ. ಸೊ ನಿಮ್ಮೆಲ್ಲರಿಗೂ ಕೂಡ ನವನಾರಸಿಂಹನ ಕೃಪಾ ಅನುಗ್ರಹ ಆಗ್ಲಿ ಅಂತ ಹೇಳ್ತಾ ಬರ್ರಿ ಆಗಿದ್ರ ನರಸಿಂಹದೇವರ ದರ್ಶನವನ್ನು ಮಾಡ್ಕೊಂಡು ಬರೋಣ. ಸೊ ನಾವು ಬಂದು ಇಳ್ಕೊಂಡಿದ್ದು ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ. ಸೊ ಈ ಒಂದು ಪ್ರಯಾಣ ಈಗ ಸುಮಾರು 10 ಗಂಟೆ ಆಗಿದೆ. ಸೊ ಮೊದಲಿಗೆ 4 ಕ್ಷೇತ್ರಗಳನ್ನು ನಾವು ಅಡ್ಡಾಡ್ತಾ ಇದ್ದೇವೆ. ಬನ್ನಿ ಹಾಗಿದ್ರೆ ನಮ್ಮ ಸರ್ವಾರ್ಥನೂ ಬಂದಾಳ, ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಸೊ ಇವತ್ತು ಅಲ್ಲಿ ಮೇಲ್ಗಡೆ ವಾಹನಗಳನ್ನು ಬಿಡೋದಿಲ್ಲ. ಸೊ ಹೀಗಾಗಿ ನಾವು ಬೇರೆ ವಾಹನವನ್ನು ತರಿಸಿದ್ದೇವೆ. ಸೊ ಅದೇ ರೀತಿಯಾಗಿ ನಾವು ಹೊರಟೇವಿ. ಬರ್ರಿ ಎಲ್ಲರೂ. ಜೈ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭದ್ರಂ ಮೃತ್ಯುರ್ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಈಶಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ ಅಂತ ಹೇಳ್ತಾ ನಾವೀಗ ಅಹೋಬಿಲಂಗೆ ಹೊರಟಿವಿ. ಸರ್ವಾರ್ಥ ಜಯ ಲಕ್ಷ್ಮೀ ನರಸಿಂಹ. ಸೊ ಈಗ ನಾವು ಹೊರಟಿದ್ದು ಪಾವನ ಲಕ್ಷ್ಮೀ ನರಸಿಂಹದೇವರಿಗೆ. ಪಾವನ ಲಕ್ಷ್ಮೀ ನರಸಿಂಹ ಅಂತೇಳಿ ಯಾಕೆ ಹೆಸರು ಬಂತು ಅಂತಂದ್ರೆ ಅವನ ದರ್ಶನ ಮಾತ್ರದಿಂದ ಜನ್ಮ ಪಾವನ ಆಗ್ತದೆ. ಚಂಚು ಲಕ್ಷ್ಮಿ ಅಂತೇಳಿ ಆ ಚಂಚು ಲಕ್ಷ್ಮಿನ ನರಸಿಂಹ ದೇವರು ಮದುವೆ ಆಗ್ತಾರೆ. ಸೊ ಹಿಂಗಾಗಿ ನಮ್ಮ ಒಬ್ಬ ಗೈಡ್ ಇದ್ದಾರೆ ಅಲ್ಲಿ, ಅವ್ರ ಹೆಸರು ಗಣೇಶ್ ಅಂತೇಳಿ. ನಮಸ್ಕಾರ ಮಾಡಿ. ಎಲ್ಲರೂ ಈ ಗೈಡ್ ಜೊತೆನೆ ನೀವು ಬರ್ರಿ ಅಂತ ಹೇಳ್ತೀವಿ. ಸರ್ವಾರ್ಥ ಏನ್ ಮಾಡ್ಲೈತಿ, ನಾವೆಲ್ಲ ಪ್ರಾಣಿಗಳನ್ನ ಸ್ಪಾಟ್ ಮಾಡ್ಬೋದು ಅಂತಾನು ಹೇಳಾರ. ನೋಡೋಣ ಅಂತ ನರಸಿಂಹದೇವರು ಭೇಟಿ ಆದ್ರೂ ಭೇಟಿ ಆಗ್ಬೋದು. ನೀವು ನೋಡ್ಲಿಕ್ಕತ್ತೀರಿ ಈಗ ಕಾಡಿನ ರೂಟು ಯಾವ ರೀತಿಯಾಗಿರ್ತದೆ ಅಂತೇಳಿ. ಸೊ ಒಂದು 20 ಕಿಲೋಮೀಟ್ರು ಇದೇ ರೀತಿಯಾಗಿ ನಾವು ಕಾಡಿನೊಳಗೆ ಹೋಗ್ಬೇಕು. ನೋಡ್ರಿ ಪಾತರಗಿತ್ತಿಗಳು ಎಷ್ಟು ಬಂದವು. ಬಟರ್ಫ್ಲೈ ಸರ್ವತ್ತ ಬಟರ್ಫ್ಲೈಸ್ ನೋಡಿ. ಯಾವ ರೀತಿಯಾಗಿ ಕಾಡೊಳಗೆ ಹೊಂಟೇವಿ ಅಂತ ನೋಡ್ಬೋದು. ಇಲ್ಲೇ ಪ್ರೈವೇಟ್ ವೆಹಿಕಲ್ಸ್ ಯಾಕಲ್ಲೋ ಇಲ್ಲ ಅಂತಂದ್ರೆ ರೋಡ ಹೆಂಗೆ. ಆಮೇಲೆ ಇಲ್ಲಿ ಯಾರು ಹಿರಣ್ಯಕಶಿಪುವಿನ ಅರಮನೆ ಇತ್ತು. ಮತ್ತು ನರಸಿಂಹ ಬಂದಿತ್ತು ಹಿರಣ್ಯಕಶಿಪುವಿನ ಅರಮನೆಯ ಒಂದು ಸ್ತಂಭದಿಂದಲ್ಲ. ಸೊ ಹೀಗಾಗಿ ಹೆಂಗೆ ಬಂದ ನರಸಿಂಹ, ನಮ್ಮ ನರಸಿಂಹ ಹೆಂಗಾದ ಅನ್ನೋದು ಪ್ರತಿಯೊಂದು ಡೀಟೇಲ್ಸನ್ನು ಕೊಡ್ತೀವಿ. ಸ್ಟೇ ಟ್ಯೂನ್. ಶ್ರೀ ಲಕ್ಷ್ಮೀ ನರಸಿಂಹ. ಎಲ್ಲ ಗಿಡಗಳು ಕಂಟಿಗಳು. ಇಲ್ಲೇ ನಮ್ಮ ಕಾರ್ ಬರ್ತಿದ್ದಿಲ್ಲ. ಇಲ್ಲೇ ನಮ್ಮ ಕಾರ್ ಬರ್ತಿದ್ದಿಲ್ಲ ಅಂದೆ. ಕಾರು ಇಲ್ಲಿ ಕಾರ್ ಬರ್ತಿದ್ದಿಲ್ಲ. ಬರ್ತಿದ್ದಿಲ್ಲ ಅಲ್ಲ. ಹೌದು. ಬಾಯ್ ಅಮ್ಮ. ಪಾತು ಮಾಂ ನರಸಿಂಹ. ಜೋರಾಗಿ ಹೇಳ್ಬೇಕು. ವೆರಿ ಗುಡ್. ನೋಡ್ರಿ ಇದು ರೋಡ್ ಹೆಂಗದ. ಅಪ್ಪ ದೇವ್ರೆ, ಈ ರೋಡ್ ಒಳಗ ಸ್ವಂತ ಕಾರ್ ತಂದ್ರೆ ಹೋಗೋಂಗಿಲ್ಲ. ನಾವು ಜೀಪನ್ನೇ ತಗೊಂಡೋಗ್ಬೇಕು. ಇಲ್ಲಿ ನೋಡಿ ಅಚ್ಚ. ನೋಡೋ ಸರ್ವಾರ್ಥ ನೀರೊಳಗೆ ಹೊಂಟೇವಿ. ನಮ್ಮ ಗಣೇಶ್ ಅವ್ರು ಹೇಳಿದ್ರು ಶನಿವಾರ ಭಾನುವಾರ ಇದು ಅಹೋಬಲಂ ಭಾಳ ರಶ್ ಇರ್ತದಂತ.
ಕುರಿ ಬಲಿ ಕೊಡ್ತಾರಂತೆ. ಅಂದ್ರೆ ಒಳಗಡೆ ಅಲವಿಲ್ಲ ನರಸಿಂಹದೇವರು, ಒಂದು ಕಲ್ಲನ್ನೇ ನರಸಿಂಹದೇವರು ಅಂತ ಹೇಳಿ ಭಾವಿಸ್ಕೊಂಡು ಬಲಿ ಕೊಡ್ತಾರಂತೆ. ನಾನ್ ವೆಜ್ 1 ಕಿಲೋಮೀಟರ್ವರೆಗೂ ರಕ್ತ ಹರಿತಿರ್ತದಂತ. ಇದು ರೋಡ್ ನೋಡ್ರಿ, ನಾವು ಆಗಳಿಂದ ಬರ್ಲಿಕ್ಕತ್ತೀವಿ. ಯಾರ್ದಾರ 4x4 ಇತ್ತು ಅಂತಂದ್ರೆ ಅವಶ್ಯವಾಗಿ ಇಲ್ಲಿ ಬಂದು ಟ್ರೆಕ್ಕಿಂಗ್ ಮಾಡ್ಬೋದು ನೀವು. ಲಕ್ಷ್ಮೀ ನರಸಿಂಹ ಸ್ವಾಮಿ ಗೋವಿಂದ. ನೋಡ ಕೃಷ್ಣ ಲಕ್ಷ್ಮೀ ನರಸಿಂಹ ಸ್ವಾಮಿ ಗೋವಿಂದ ಗೋವಿಂದ. ಪ್ರತಿಯೊಬ್ಬ ನರಸಿಂಹದೇವರ ಭಕ್ತರು ವಿಟ್ನೆಸ್ ಮಾಡಲೇಬೇಕಾದಂತಹ ಕ್ಷೇತ್ರ ಅಹೋಬಿಲ. ಪಾವನ ಲಕ್ಷ್ಮೀ ನರಸಿಂಹ. ಪಾವನ ಲಕ್ಷ್ಮೀ ನರಸಿಂಹ. ಆಮೇಲೆ ಇಲ್ಲಿ ಪ್ರಕೃತಿಯನ್ನು ಪ್ರೀತಿಸುವವರು ವಿಶೇಷವಾಗಿ ಬರ್ರಿ. ದೇವರನ್ನು ಪ್ರೀತಿಸೋದು ಅಂತಂದ್ರೆ ಪ್ರಕೃತಿಯನ್ನು ನೋಡೋದು, ಅವನ ಸೃಷ್ಟಿಯನ್ನು ನೋಡೋದು ಅಂತ ಒಂದು ಸೃಷ್ಟಿ. ಇದೆಲ್ಲ ರೆಡ್ ಸ್ಯಾಂಡಲ್ಸು. ಪುಷ್ಪ 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 ಪುಷ್ಪರಾಜ್ ಮೂವಿ ನೋಡಿದ್ರೆ ಗೊತ್ತಾಗ್ತದ. ಕೆಂಪು ಗಂಧ ಪುಷ್ಪರಾಜ್. ಇದು ಆನ್ ದ ವೇ. ಇದು ಸೊ ನೋಡ್ಬೋದು ನೀವು, ಬಾಜುಕನ ಕಲ್ಲು ಅಗದಿ ಹತ್ತಿ. ಸೊ ಈ ಒಂದು ಹತ್ತಿ ರೋಡ್ ಒಳಗೆ ನಾವು ಟ್ರಾವೆಲ್ ಮಾಡಬೇಕು. ಈ ರೀತಿ ರೋಡ್ ಇರ್ತದೆ. ಸೊ ಇಲ್ಲೇ ಬಾಜುಕ ಗುಡ್ಡ, ಫುಲ್ ಹತ್ತಿ ಜಾಗ ನೋಡಿ ಹೆಂಗೆ ಗೊತ್ತಾಗ್ತದೆ. ಅಲ್ಲಿ ನೋಡ್ರಿ ಮುಂದೆ ಫಾರೆಸ್ಟ್ ಎಷ್ಟು ಚಂದ ಅದ. So nice. Butterfly, fly like a butterfly. ಬಂದ ಲಕ್ಷ್ಮೀ ನರಸಿಂಹ, ಬಂದ ದುರಿತಗಳ ಪರಿಹಾರ. ಪ್ರಕೃತಿಯ ಮಧ್ಯದೊಳಗಿದ್ದಾನೆ ಭಗವಂತ, ನೋಡ್ಬೋದು. ಇದು ಪಾವನ ನರಸಿಂಹ. ಅವರ ಬರ್ರಿ. ಜೈ ಲಕ್ಷ್ಮೀ ನರಸಿಂಹ. ಲಕ್ಷ್ಮೀ ನರಸಿಂಹ ದೇವರ ಈ ಒಂದು ಜಾಗ. ನಾವಿಲ್ಲಿ ಬಂದಿದ್ದೇವೆ. ಇದು ಪಾವನ ಲಕ್ಷ್ಮೀ ನರಸಿಂಹ ಕ್ಷೇತ್ರ. ವಿಷ್ಣು ಜ್ವಲಂತಂ ಸರ್ವತೋಮುಖಂ ನರ್ಮಂ ಭೀಷಣಂ ಭದ್ರಂ ನಮಾಮ್ಯಹಂ ನಮಾಮ್ಯಹಂ. చూడండి ఇక్కడ అమ్మవారు చెంచులక్ష్మి అమ్మవారు తాయారు. స్వామిది చెంకు, చక్రము, అభయస్తము, తలపైన ఆదిశేషుడు. ఈయన స్వయంభూమూర్తి పావన నరసింహస్వామి, మీద ప్రతిష్టామూర్తి పావన నరసింహస్వామి. అంటే ఇక్కడ భరద్వాజముని తపస్సు పొందాడు. ఆయనకు స్వామి దర్శనమిచ్చినాడు. దర్శనమిచ్చిన వెంటనే ఆయన జన్మ పావనమైంది. అందుకు కాబట్టి మనం కూడా దర్శించుకుంటే మన జన్మ పావనం అవుతుంది. పవిత్రమైన దేవుడు బుధగ్రహ 9వ మూర్తి. ఇక్కడ చెంచులక్ష్మి అమ్మవారును కళ్యాణం ఆడిన చోటు. ఇక్కడ అమ్మవారు ఒకవైపు భక్తులకెళ్ళి చూస్తుంటుంది, ఒకవైపు స్వామికి వెళ్ళి.
భక్తుల కోరికలు ఏమనంటే స్వామికి చెప్తుంది, స్వామి మనకు అనుగ్రహిస్తాడు, మన అనుకునే కోరికలు నెరవేరుతాయి. ఇక్కడ నరసింహస్వామి శాలిగ్రామం, ఇక్కడ సుదర్శన శాలిగ్రామం, శ్రీ మహావిష్ణు శ్రీ పావన నరసింహ ಸರ್ವಮಂಗಳ ಮಂಗಲ್ಯೆ ಗೌರಿ ಇಲ್ಲಿ ಪಾವನ ಲಕ್ಷ್ಮೀ ನರಸಿಂಹ ಅಂತ ಹೇಳಿ 9ನೆಯ ಒಂದು ನರಸಿಂಹ, ನವನರಸಿಂಹ ಒಳಗೆ ಇದು 9ನೇದ್ದು. ದೇವ್ರನ್ನ ಅದೇ ಜಯ ಜಯ ಜಯವೆಂದು ಹೂವನ್ನು ತಂದು ಹರಿ 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 ಎಂದು ಸುರರೆಲ್ಲ ಸುರಿಯೇ ಭಯ ನಿವಾರಣ ಭಾಗ್ಯ ಸ್ವರೂಪನೆ ಅಂತ ಹೇಳಿ ಪರಮ ಪುರುಷ ಶ್ರೀ ಪುರಂದರ ವಿಠಲನ್ ಅಂತ ಹೇಳಿ ಉಗ್ರಗೊಂಡಂತಹ ನರಸಿಂಹ ದೇವರನ್ನ ಶಾಂತ ಮಾಡಿ ಲಕ್ಷ್ಮೀ ದೇವಿ ಬಂದು ವರೆಸಿ ಕೊನೆಗೆ ಗಂಡ ಹೆಂಡತಿ ಅಂದ್ರೆ ಮಂಗಲ ಧಾರಣೆ ಆಗ್ತದೆ, ಮದುವೆ ಆಗ್ತದೆ. ಸೊ ಮದುವೆ ಆದಂತಹ ಸ್ಥಳ ಇದು ಪಾವನ ಲಕ್ಷ್ಮೀ ನರಸಿಂಹ. ಜಯ ಲಕ್ಷ್ಮೀ ನರಸಿಂಹ. ಹರೇ ಶ್ರೀನಿವಾಸ.